ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಕರ್ನಾಟಕದ ಕವಿಗಳು ಮತ್ತು ಅವರ ಬಿರುದುಗಳು ಅಥವಾ ಅನ್ವರ್ಥನಾಮಗಳು ಅಂತ ಹೇಳ್ಬೋದು, ಅಥವಾ ಬಿರುದುಗಳು ಅಂತಲೂ ಸಹ ಹೇಳ್ತಾ ಹೋಗ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ಕನ್ನಡದ ಕವಿಗಳ ಒಂದು ಬಿರುದುಗಳನ್ನು ನೋಡ್ತಾ ಹೋಗೋಣ. ಸೊ ಫಸ್ಟು ಹೀಗಿದೆ, ಕುವೆಂಪು ಅವರನ್ನು ನಾವು ರಸ ಋಷಿ, ಕನ್ನಡದ ವುಡ್ವರ್ಡ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಕುವೆಂಪುರವ್ರಿಗೆ ಇರ್ತಕ್ಕಂಥ ಒಂದು ಬಿರುದು ಅಂತ ಹೇಳಿದಾಗ ರಸ ಋಷಿ ಅಂತಲೂ ಸಹ ಹೇಳ್ತೀವಿ, ಆ್ಯಂಡ್ ಕನ್ನಡದ ವುಡ್ವರ್ಡ್ ಅಂತಲೂ ಸಹ ಹೇಳ್ತಾ ಹೋಗ್ತೀವಿ. ಸೊ ಇದೊಂದು ನೆನಪಲ್ಲಿರಲಿ, ವುಡ್ವರ್ಡ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬೇಂದ್ರೆ ಅವರನ್ನು ನಾವು ಹೊರಕವಿ ಅಂತ ಕರಿತೀವಿ. ಸೊ ಹೊರಕವಿ ಬೇಂದ್ರೆ ಅವರು ಅಂತ ಹೇಳ್ತಾ ಹೋಗ್ತೀವಿ. ಆ್ಯಂಡ್ BM ಶ್ರೀ ಅವರನ್ನು ನಾವು ಕನ್ನಡದ ಕಣ್ವ ಅಂತ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ದಿನಕರ ದೇಸಾಯಿ ಬಂದು ಚುಟುಕುಗಳ ಬ್ರಹ್ಮ, ಎಸಲ್ವ, ರಾಘವಾಂಕ ಮತ್ತು ಇವರೆಲ್ಲ ಬರ್ತಾ ಹೋಗ್ತಾರೆ. ಷಟ್ಪದಿಯ ಬ್ರಹ್ಮ, ರಗಳೆಯ ಹರಿಹರ. ಸೊ ಈ ಥರ ಚುಟುಕುಗಳ ಬ್ರಹ್ಮ ಬಂದು ದಿನಕರ ದೇಸಾಯಿ ಅವರು. ಆ್ಯಂಡ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇವರು ಬಂದು ಸಣ್ಣ ಕಥೆಗಳ ಜನಕ, ಕನ್ನಡದ ಆಸ್ತಿ. ಸೊ ಕೇಳ್ತಾರೆ, ಕನ್ನಡದ ಆಸ್ತಿ ಅಂದರೆ ಯಾರನ್ನು ಕರೀತಾರೆ ಅಂತ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವ್ರನ್ನ ಸಣ್ಣ ಕಥೆಗಳ ಜನಕ ಮತ್ತು ಕನ್ನಡದ ಆಸ್ತಿ ಅಂತಲೂ ಸಹ ಕರಿತಾ ಹೋಗ್ತಾರೆ. ನೆಕ್ಸ್ಟು TP ಕೈಲಾಸಂ ಇವರನ್ನು ಕರ್ನಾಟಕ ಪ್ರಹಸನದ ಪಿತಾಮಹ ಅಂತ ಕರೀತಾರೆ. ಸೊ ಇಲ್ಲಿ ಕೇಳ್ತಾರೆ, ಕರ್ನಾಟಕ ಪ್ರಹಸನದ ಪಿತಾಮಹ ಯಾರು ಅಂತ. TP ಕೈಲಾಸಂ. ಆ್ಯಂಡ್ ವಚನ ಸಂಪಾದನೆಯ ಪಿತಾಮಹ ಯಾರು ಅಂತ ಹೇಳಿದರೆ ಪಾಗು ಹಳಕಟ್ಟಿಯವರು. ಕರ್ನಾಟಕ ಸಂಗೀತ ಪಿತಾಮಹ ಬಂದು ಪುರಂದರದಾಸರು. ಆ್ಯಂಡ್ ಚಲಿಸುವ ವಿಶ್ವಕೋಶ ಅಥವಾ ಕಡಲ ತೀರದ ಭಾರ್ಗವ ಎರಡು ಹೆಸರನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಶಿವರಾಮ್ ಕಾರಂತರವರನ್ನು. ಆ್ಯಂಡ್ ಪ್ರೇಮ ಕವಿ ಅಂತ ಯಾರನ್ನು ಕರೀತಾರೆ ಅಂದರೆ KS ನರಸಿಂಹಸ್ವಾಮಿಯವರನ್ನು ಕರೀತಾರೆ. ಆ್ಯಂಡ್ ನೆಕ್ಸ್ಟ್ ಕುಂದರ ನಾಡಿನ ಕಂದ, ಇದು ವೆರಿ ಇಂಪಾರ್ಟೆಂಟು. ಆ್ಯಂಡ್ ದಲಿತ ಕವಿ ಎರಡು ಸಹ ಕೇಳಿದರೆ, ಕುಂದರ ನಾಡಿನ ಕಂದ ಅಂತಕ್ಕಂಥದ್ದು ಬಸವರಾಜ್ ಕಟ್ಟಿಮನಿಯವರ ಒಂದು ಬಿರುದಾಗಿರುತ್ತೆ. ಆ್ಯಂಡ್ ದಲಿತ ಕವಿ ಬಂದು ಸಿದ್ಧಲಿಂಗಯ್ಯನವರು. ಕನ್ನಡದ ಶೇಕ್ಸ್ಪಿಯರ್ ವೆರಿ ಇಂಪಾರ್ಟೆಂಟು. ಕನ್ನಡದ ಶೇಕ್ಸ್ಪಿಯರ್ ಬಂದು ಕಂದಗಲ್ ಹನುಮಂತರಾಯರವರನ್ನು ಕರೀತಾರೆ. ಆ್ಯಂಡ್ ಕರ್ನಾಟಕದ ಕಬೀರ ಬಂದು ಶಿಶುನಾಳ ಶರೀಫ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಕಾದಂಬರಿಯ ಪಿತಾಮಹ ಯಾರು ಅಂತ ಹೇಳಿದ್ರೆ ಗಳಗನಾಥರವರನ್ನು ಕಾದಂಬರಿಯ ಪಿತಾಮಹ ಅಂತ ಕರೀತಾರೆ. ಸೊ ಆ್ಯಂಡ್ ನೆಕ್ಸ್ಟು ಹಾಲೂರು ವೆಂಕಟರಾಯರು. ಸೊ ಇವರನ್ನು ಕನ್ನಡದ ಕುಲಪುರೋಹಿತ ಅಂತ ಕರೀತಾರೆ. ಸೊ ಕೇಳ್ತಾರೆ, ಕನ್ನಡದ ಕುಲಪುರೋಹಿತ ಅಂದರೆ ಯಾರನ್ನ ಕರೀತಾರೆ ಅಂದರೆ ಹಾಲೂರು ವೆಂಕಟರಾಯರು. ಆ್ಯಂಡ್ ನೆಕ್ಸ್ಟು ಕರ್ನಾಟಕದ ಗಾಂಧಿ ಯಾರು ಅಂತ ಹೇಳಿದರೆ ಹರ್ಡೇಕರ್ ಮಂಜಪ್ಪನವರು. ಆ್ಯಂಡ್ ಸಂಗೀತ ಗಂಗಾದೇವಿ ಬಂದು ಗಂಗೂಬಾಯಿ ಹಾನಗಲ್ಲು. ಆ್ಯಂಡ್ ನೆಕ್ಸ್ಟು ಕನ್ನಡದ ಸಿಂಹ ಅಥವಾ ಕರ್ನಾಟಕದ ಕೇಸರಿ ಅಂತ ಗಂಗಾಧರ್ ದೇಶಪಾಂಡೆ ಅವ್ರನ್ನ ಕರೀತಾರೆ. ಪಂಪನಿಗೆ ಇರ್ತಕ್ಕಂಥ ಹೆಸರುಗಳು ಅಂತ ಹೇಳಿದಾಗ ನಾಡೋಜ, ಆದಿಕವಿ, ಅಗ್ರಕವಿ, ಕಲಿತವರ, ಕಲ್ಪವೃಕ್ಷ, ಇಷ್ಟು ಸಹ ಬಿರುದುಗಳು ಪಂಪನಿಗೆ ಇರ್ತವೆ. ಆ್ಯಂಡ್ ರನ್ನನ ಕವಿ ಬಿರುದುಗಳು ಅಂತ ಹೇಳಿದಾಗ ಶಕ್ತಿ ಕವಿ, ಕವಿರತ್ನ ಅಂತ ಹೇಳ್ತಾ ಹೋಗ್ತಾರೆ. ಆ್ಯಂಡ್ ಪೊನ್ನ ಬಂದು ಉಭಯ ಕವಿ ಚಕ್ರವರ್ತಿ. ಸೊ ಉಭಯ ಕವಿ ಕಮಲರವಿ ಬಂದು ರಾಘವಾಂಕ, ಬಟ್ ಇಲ್ಲಿ ಓನ್ಲಿ ಉಭಯ ಕವಿ ಚಕ್ರವರ್ತಿ ಅಂತ ಹೇಳಿದರೆ ಪೊನ್ನನಿಗೆ ಇರ್ತಕ್ಕಂಥ ಬಿರುದು. ಆ್ಯಂಡ್ ಕರುಳ್ಗಳ ಸವಣ ಅಂತಕ್ಕಂಥ ಒಂದು ಬಿರುದು ಸಹ ಇದೆ ಪೊನ್ನನಿಗೆ. ಆ್ಯಂಡ್ ಹರಿಹರಿಗೆ ಇರ್ತಕ್ಕಂಥದ್ದು ರಗಳೆಯ ಕವಿ ಯಾರು ಅಂತ ಕೇಳಿದರೆ ಹರಿಹರ. ಆ್ಯಂಡ್ ನೆಕ್ಸ್ಟು ಅಭಿನವ ಕಾಳಿದಾಸ, ಇದು ಅಭಿನವ ಕಾಳಿದಾಸ ಬಂದು ಬಸವಪ್ಪ ಶಾಸ್ತ್ರಿ. ಆ್ಯಂಡ್ ಷಟ್ಪದಿಯ ಬ್ರಹ್ಮ ಮತ್ತು ಉಭಯ ಕವಿ ಕಮಲರವಿ ಅಂತ ರಾಘವಾಂಕರವನ್ನು ಕರೀತಾರೆ. ಆ್ಯಂಡ್ ಸೀಮಾ ಪುರುಷ ಅಥವಾ ಕವಿರಾಜ ಮಲ್ಲ ಈ ಒಂದು ಬಿರುದನ್ನು ಹೊಂದಿರತಕ್ಕಂಥವ್ರು ನಾಗಚಂದ್ರರವರು. ಆ್ಯಂಡ್ ಆದ್ಯ ವಚನಕಾರ ಯಾರು ಅಂತ ಕೇಳಿದರೆ ದೇವರ ದಾಸಿಮಯ್ಯರವರು. ಆ್ಯಂಡ್ ನೆಕ್ಸ್ಟು ಚಿಕ್ಕ ದಂಡನಾಯಕ ಅಂತ ಬಂದು ಚೆನ್ನಬಸವಣ್ಣನವರ ಕರಿತಾ ಹೋಗ್ತಾರೆ. ಆ್ಯಂಡ್ ಕವಿರಾಜ, ನೆಗಳ್ತೆ ಗೋಜ ಅಂತಕ್ಕಂಥದ್ದು ಒಂದೇ ನಾಗವರ್ಮನಿಗೆ ಇರ್ತಕ್ಕಂಥ ಬಿರುದು. ಸಹಜ ಕವಿ, ಚತುರ ಕವಿ, ಸೂತ್ರ ಕವಿತಾ ವಿಲಾಸ. ಈ ಸೂತ್ರ ಕವಿತಾ ವಿಲಾಸ ಇದು ಬಂದು ಶಾಂತಿನಾಥನಿಗೆ ಇರ್ತಕ್ಕಂಥ ಬಿರುದುಗಳಾಗ್ತಾ ಹೋಗುತ್ತೆ. ಆ್ಯಂಡ್ ಈ ನೆಕ್ಸ್ಟು ರಾಯ, ಅಣ್ಣ, ಪ್ರತಿಪಕ್ಷ ರಾಕ್ಷಸ ಅಂತಕ್ಕಂಥದ್ದು ಚಾವುಂಡರಾಯನಿಗೆ ಇದ್ದಂಥ ಬಿರುದುಗಳು. ಆ್ಯಂಡ್ ಕನ್ನಡದ ದಾಸಯ್ಯ ಬಂದು P ಕಾಳಿಂಗರಾವ್. ಸೊ ಇವರಿಗೆ ಕನ್ನಡದ ದಾಸಯ್ಯ ಮತ್ತು ಶಾಂತ ಕವಿ ಅಂತಲೂ ಸಹ ಕರಿತಾ ಹೋಗ್ತಾರೆ. P ಕಾಳಿಂಗರಾವ್ ಅವರನ್ನು ಕನ್ನಡದ ದಾಸಯ್ಯ ಮತ್ತು ಶಾಂತ ಕವಿ ಎರಡು ನೇಮಿಂದನೂ ಕರಿತಾ ಹೋಗ್ತಾರೆ. ಆ್ಯಂಡ್ ನಾಟಕ ರತ್ನ ಬಂದು ಗುಬ್ಬಿ ವೀರಣ್ಣ. ತ್ರಿಪದಿಗಳ ಚಕ್ರವರ್ತಿ ಅಂತ ಹೇಳಿದರೆ ಸರ್ವಜ್ಞ. ಕರ್ನಾಟಕದ ಹುಕ್ಕಿನ ಮನುಷ್ಯ ಬಂದು ಹಳ್ಳಿಕೇರಿ ಗುದ್ದೆಪ್ಪ ಅಂತಕ್ಕಂಥವ್ರು. ಕನ್ನಡದ ಹುಲಿ ಬಂದು ಡೆಪ್ಯೂಟಿ ಚೆನ್ನಬಸಪ್ಪ ಅಂತಕ್ಕಂಥವ್ರು. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗ ಕನ್ನಡದ ಸಿಂಹ. ಸೊ ನೋಡಿ, ಇಲ್ಲಿ ಕನ್ನಡದ ಹುಲಿ ನೋಡಿದ್ವಿ, ಡೆಪ್ಯೂಟಿ ಚೆನ್ನಬಸಪ್ಪ. ಆ್ಯಂಡ್ ಕನ್ನಡದ ಸಿಂಹ ಅಥವಾ ಕರ್ನಾಟಕದ ಕೇಸರಿ ಬಂದು ಗಂಗಾಧರ ದೇಶಪಾಂಡೆ ಅವರು. ಕನ್ನಡದ ಶೇಕ್ಸ್ಪಿಯರ್ ಬಂದು ಕಂದಗಲ್ ಹನುಮಂತರಾಯ ಆಲ್ರೆಡಿ ನೋಡಿದ್ವಿ. ಕರ್ನಾಟಕದ ಗಾಂಧಿ ಬಂದು ಹರ್ಡೇಕರ್ ಮಂಜಪ್ಪ, ಇದು ವೆರಿ ಇಂಪಾರ್ಟೆಂಟು. ಆ್ಯಂಡ್ ಕರ್ನಾಟಕದ ಪ್ರಹಸನ ಪಿತಾಮಹ ಬಂದು TP ಕೈಲಾಸಂ. ಕರ್ನಾಟಕದ ಶಾಸನದ ಪಿತಾಮಹ ಯಾರು ಅಂತ ಹೇಳಿದರೆ BL ರೈಸ್ರವರು, ಇದು ವೆರಿ ಇಂಪಾರ್ಟೆಂಟು. ಆ್ಯಂಡ್ ಹರಿದಾಸನ ಪಿತಾಮಹ ಯಾರು ಶ್ರೀಪಾದರಾಯರು. ಸಂಗೀತ ಗಂಗಾದೇವಿ ಅಂತ ಯಾರನ್ನು ಕರೀತಾರೆ ಅಂದರೆ ಗಂಗೂಬಾಯಿ ಹಾನಗಲ್ರವರನ್ನು. ಅಭಿನವ ಭಕ್ತ ಶಿರೋಮಣಿ ಅಂತ ಯಾರನ್ನು ಕರೀತಾರೆ CB ಮಲ್ಲಪ್ಪ ಅಂತಕ್ಕಂಥವ್ರು. ಆ್ಯಂಡ್ ಯಕ್ಷಗಾನಾಚಾರ್ಯ, ಇದು ಈ ಒಂದು ಬಿರುದನ್ನು ಹೊಂದಿರ್ತಕ್ಕಂಥವ್ರು ಪಾರ್ತಿ ಸುಬ್ಬ ಅಂತಕ್ಕಂಥವ್ರು. ಆ್ಯಂಡ್ ಕಾದಂಬರಿಯ ಸಾರ್ವಭೌಮ ಹನಕ್ರು ಅಥವಾ ಹನ ಕೃಷ್ಣರಾಯರು.
ನಟ ಸಾರ್ವಭೌಮ ಅಂತಕ್ಕಂಥ ಇದನ್ನು ಹೊಂದಿರತಕ್ಕಂಥ ಬಿರುದನ್ನು ಹೊಂದಿರತಕ್ಕಂಥವ್ರು ಬಂದು ಡಾಕ್ಟರ್ ರಾಜ್ಕುಮಾರ್ ಅವರು. ಆ್ಯಂಡ್ ಮೈಸೂರಿನ ಹುಲಿ ಬಂದು ಟಿಪ್ಪು ಸುಲ್ತಾನ್. ಭಾರತದ ಶೇಕ್ಸ್ಪಿಯರ್ ಯಾರಂದರೆ ಕಾಳಿದಾಸ. ಆ್ಯಂಡ್ ಗುಬ್ಬಿ ಅವ್ರಿಗಿರ್ತಕ್ಕಂಥ ಬಿರುದು ಅಂದರೆ ವೀರಣ್ಣ, ಗುಬ್ಬಿ ವೀರಣ್ಣ ಅಂತ ಹೇಳ್ತೀವಿ. ಆ್ಯಂಡ್ ಕುಂದರ ನಾಡಿನ ಕಂದ ಬಂದು ಬಸವರಾಜ್ ಕಟ್ಟಿಮನಿಯವರಿಗೆ ಇರ್ತಕ್ಕಂಥ ಒಂದು ಬಿರುದು. ಸೊ ಬಸವರಾಜ್ ಕಟ್ಟಿಮನೆಗೆ ಇರ್ತಕ್ಕಂಥ ಬಿರುದು ಬಂದು ಕುಂದರ ನಾಡಿನ ಕಂದ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಪಾಗು ಹಳಕಟ್ಟಿಯವರಿಗೆ ಇರ್ತಕ್ಕಂಥ ಒಂದು ಬಿರುದು ಅಂದರೆ ವಚನ ಸಂಪಾದನೆಯ ಪಿತಾಮಹ. ಆ್ಯಂಡ್ ಚಲಿಸುವ ವಿಶ್ವಕೋಶ ಬಂದು ಶಿವರಾಮ್ ಕಾರಂತರನ್ನು ಕರೀತಾ ಇದ್ರು. ಕಾದಂಬರಿಯ ಪಿತಾಮಹ ಬಂದು ಗಳಗನಾಥರು. ಕನ್ನಡದ ಕುಲಪುರೋಹಿತ ಬಂದು ಕನ್ನಡದ ಕುಲಪುರೋಹಿತ ಬಂದು ಹಾಲೂರು ವೆಂಕಟರಾಯರು. ಆ್ಯಂಡ್ ನೆಕ್ಸ್ಟ್ ಬಂದು ಕನ್ನಡದ ದಾಸಯ್ಯ. ಸೊ ನಾನು ಹೇಳಿದಾಗೆ ಶಾಂತ ಕವಿ ಅಥವಾ ಕನ್ನಡ ದಾಸಯ್ಯ ಅಂತ ಹೇಳ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟು ಭಾರತ ಚಿತ್ರರಂಗ ಪಿತಾಮಹ ಯಾರಂತ ಹೇಳಿದ್ರೆ ದಾದಾ ಸಾಹೇಬ್ ಫಾಲ್ಕೆ ಅವರು. ಆಂಗ್ಲ ಕವಿತೆಗಳ ಪಿತಾಮಹ ಬಂದು ಜಪ್ರಿಗ್ ಚಾಸರ್ ಬಂದು. ಆ್ಯಂಡ್ ಇತಿಹಾಸದ ಪಿತಾಮಹ ಬಂದು ಹೆರೋಡಟಸ್. ಕಾಶ್ಮೀರದ ಸಿಂಹ ಬಂದು ಶೇಖ್ ಮಹಮ್ಮದ್ ಅಬ್ದುಲ್ಲಾರವರು. ಭಾರತದ ರಾಷ್ಟ್ರಪಿತ ಅಥವಾ ಬಾಪು ಅಂತ ಹೇಳ್ತೀವಿ ಮಹಾತ್ಮ ಗಾಂಧೀಜಿ. ಭಾರತದ ಹುಕ್ಕಿನ ಮಹಿಳೆ ಬಂದು ಇಂದಿರಾ ಗಾಂಧಿ. ಗಡಿನಾಡ ಗಾಂಧಿ ಬಂದು ಅಬ್ದುಲ್ ಗಫರ್ ಖಾನ್ ಅಂತಕ್ಕಂಥವ್ರು. ಆ್ಯಂಡ್ ನೆಕ್ಸ್ಟು ಭಾರತ ಕೋಗಿಲೆ ಯಾರು ಅಂತ ಹೇಳಿದ್ರೆ ಸರೋಜಿನಿ ನಾಯ್ಡು. ಭಾರತದ ಹುಕ್ಕಿನ ಮನುಷ್ಯ ಬಂದು ಸರ್ದಾರ್ ವಲ್ಲಭಾಯ್ ಪಟೇಲ್. ನೇತಾಜಿ ಅಂತ ಇರ್ತಕ್ಕಂಥ ಬಿರುದು ಅಂದರೆ ಸುಭಾಷ್ ಚಂದ್ರ ಬೋಸ್ರವರಿಗೆ. ಚಾಚಾ ಬಂದು ಜವಾಹರ್ಲಾಲ್ ನೆಹರು ಅವರಿಗೆ ಇದ್ದಂಥ ಒಂದು ಬಿರುದು. ಗುರುದೇವ ಬಂದು ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ. ಪಂಜಾಬ್ ಕೇಸರಿ ಬಂದು ಲಾಲಾ ಲಜಪತ ರಾಯ್. ದೇಶಬಂಧು ಬಂದು ಚಿತ್ತರಂಜನ್ ದಾಸ್ರವರಿಗೆ. ಶಾಂತಿ ಮಾನವ ಅಂತ ಹೇಳ್ತಾ ಇದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ. ಪಕ್ಷಿ ಪ್ರೇಮಿ ಬಂದು ಸಲೀಂ ಆಲಿ ಇವರಿಗಿರ್ತಕ್ಕಂಥ ಒಂದು ಬಿರುದು. ಸೊ ಇಷ್ಟು ಬಂದು ಬಿರುದುಗಳು ಮತ್ತು ಅವರ ಹೆಸರುಗಳು. ಸೊ ಇದರಲ್ಲಿ ಎಕ್ಸಾಮಲ್ಲಿ ಯಾವ್ದು ಬೇಕಾದ್ರೂ ನಿಮಗೆ ಕೇಳ್ಬೋದು. ಇದು ಕನ್ನಡಕ್ಕೆ ಮಾತ್ರ ಕೇಳಲ್ಲ, ಕನ್ನಡ GK ಪೇಪರಲ್ಲೂ ಸಹ ಈ ಒಂದು ಕ್ವಶನ್ಸ್ಗಳು ಬರ್ತಾ ಹೋಗ್ತವೆ. ಇಟ್ ಮೀನ್ಸ್ ಸಲೀಂ ಆಲಿ ಪಕ್ಷಿ ಪ್ರೇಮಿ ಅಂತ ಹೇಳ್ಬೋದು, ಅಥವಾ ಚಿತ್ತರಂಜನ್ ದಾಸ್ ಬಂದು ದೇಶ ಬಂದು ಇದು GKಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು, ಅಥವಾ ರವೀಂದ್ರನಾಥ್ ಟ್ಯಾಗೋರ್ ಬಂದು ಗುರುದೇವ್ ಅಂತಕ್ಕಂಥದ್ದಾಗಿರ್ಬೋದು. ಆ್ಯಂಡ್ ಇಂದಿರಾ ಗಾಂಧಿ, ಮಹಾತ್ಮ ಗಾಂಧಿ ಇವರೆಲ್ಲ ಕನ್ನಡಕ್ಕೆ ಸಂಬಂಧಪಟ್ಟಂತೆ, ಅದರ ಜೊತೆಗೆ GK ಸೋಷಿಯಲ್ಗೂ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ. ಸೊ ಆಲ್ಮೋಸ್ಟ್ ವಿಲೇಜ್ ಅಕೌಂಟೆಂಟ್ ಎಲ್ಲ ಎಕ್ಸಾಮ್ಗೂ ಸಹ ಯೂಸ್ ಆಗ್ತಕ್ಕಂಥ ಒಂದು ವಿಡಿಯೋ. ಓಕೆ ಫ್ರೆಂಡ್ಸ್, ಈಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಕನ್ನಡ ಕವಿಗಳ ಕಾವ್ಯನಾಮಗಳು. ಇಲ್ಲಿ ಫಸ್ಟ್ಗೆ ಯಾರು ಬರ್ತಾರೆ ಅಂತ ಹೇಳಿದ್ರೆ KV ಪುಟ್ಟಪ್ಪನವ್ರದ್ದು. ಸೊ ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅಂತಕ್ಕಂಥ ಅವರ ಒಂದು ಹೆಸರು, ಕಂಪ್ಲೀಟ್ ಹೆಸರು. ಸೊ ಅವರ ಒಂದು ಕಾವ್ಯನಾಮ ಬಂದು ಕುವೆಂಪು ಅಂತಕ್ಕಂಥದ್ದು ಆಗ್ತಾ ಹೋಗಿರುತ್ತೆ ಅಲ್ವಾ. ಸೊ ಕುವೆಂಪು ಬಗ್ಗೆ ನಮ್ಗೆ ಗೊತ್ತಿದೆ, KV ಪುಟ್ಟಪ್ಪ. ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅಂತಕ್ಕಂಥದ್ದು ಅವರ ಒಂದು ಕಾವ್ಯನಾಮ ಬಂದು ಕುವೆಂಪು. ಆ್ಯಂಡ್ ನೆಕ್ಸ್ಟು ದಾರಾ ಬೇಂದ್ರೆ. ಸೊ ದಾರಾ ಬೇಂದ್ರೆ ಅವರ ಒಂದು ಕಾವ್ಯನಾಮ ಬಂದು ಅಂಬಿಕಾ ತನಯದತ್ತ. ನೋಡಿ ಇಲ್ಲಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ನಿಮ್ಗೆ ಅದನ್ನು ಕೇಳ್ತಾರೆ, ಫುಲ್ ಫಾರ್ಮ್ ಏನು ಅಂತ ಕೇಳ್ತಾರೆ ದಾರಾ ಬೇಂದ್ರೆದು. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರ ಒಂದು ಕಾವ್ಯನಾಮ ಅಂತ ಹೇಳಿದಾಗ ಅಂಬಿಕಾ ತನಯ ದತ್ತ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ. ಸೊ ಇದು ಸಹ ಎಕ್ಸಾಮಲ್ಲಿ ಕೇಳಿದ್ದಾರೆ. BM ಶ್ರೀ ಅವರ ಒಂದು ಫುಲ್ ಫಾರ್ಮ್ ಏನು ಅಂತ ಕೇಳಿದ್ದಾರೆ, ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ. ಸೊ ಇಲ್ಲಿ ಬೆಳ್ಳೂರು ಅಂತಕ್ಕಂಥದ್ದು ಏನಿದೆ ಇದನ್ನು ಚೇಂಜ್ ಮಾಡ್ತಾರೆ. ಆ್ಯಂಡ್ ಮೈಲಾರಯ್ಯ, ಸೊ ಈ ಹೆಸರುಗಳನ್ನ ಚೇಂಜ್ ಮಾಡಿಕೊಡ್ತಾ ಹೋಗ್ತಾರೆ. BM ಶ್ರೀ ಅವ್ರದ್ದು ಬೆಳ್ಳೂರು ಆಗಿರ್ಬೋದು ಅಥವಾ ಬೇಲೂರು, ಈ ಥರ ಹೆಸರುಗಳನ್ನ ಕೊಡ್ತಾ ಹೋಗ್ತಾರೆ. ಅವರ ಒಂದು ಹೆಸರು ಅಂತ ಹೇಳಿದಾಗ ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಅಂತಕ್ಕಂಥದ್ದು ಅವರ ಫುಲ್ ನೇಮು. ಆ್ಯಂಡ್ ಅವರ ಕಾವ್ಯನಾಮ ಬಂದು BM ಶ್ರೀ ಅವ್ರದ್ದು. ಆ್ಯಂಡ್ ನೆಕ್ಸ್ಟು ಅನಕೃನು ಸಹ ಕೇಳ್ತಾ ಹೋಗ್ತಾರೆ. ಅವರ ಫುಲ್ ಫಾರ್ಮ್ ಕೇಳ್ಬೋದು ಅಥವಾ ಕಾವ್ಯನಾಮನ ಕೇಳಬಹುದು. ಅರಕಲಗೂಡು ನರಸಿಂಹರಾವ್ ಕೃಷ್ಣರಾವ್ ಅವರ ಒಂದು ಕಾವ್ಯನಾಮ ಅನಕೃ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಸೊ ಆಲ್ಮೋಸ್ಟ್ ಅಲ್ಲಿ ಅವರು ಹೆಸರುಗಳಲ್ಲಿ ಏನಿರುತ್ತೋ ಸೊ ಅದನ್ನೇ ಶಾರ್ಟ್ ಫಾರ್ಮ್ ಆಗಿ ಅವರು ಕಾವ್ಯನಾಮವನ್ನು ಇಟ್ಕೊಂಡಿರ್ತಾರೆ. ಸೊ ಕೆಲವೊಂದು ನಾವು ಅದೇ ರೀತಿ ನೋಡಿ ಐಡೆಂಟಿಫೈನ ಮಾಡ್ತಾ ಹೋಗ್ಬೋದು. ಆ್ಯಂಡ್ ನೆಕ್ಸ್ಟ್ ಇದೆ ನೋಡಿ, ಕಿಕ್ಕೇರಿ ಸುಬ್ಬರಾವ ನರಸಿಂಹಸ್ವಾಮಿ ಇವರ ಒಂದು ಕಾವ್ಯನಾಮ ಅಂತ ಹೇಳಿದಾಗ ನೋಡಿ, ಕಿಕ್ಕೇರಿಗೆ ಕೆ ತೊಗೊಂಡಿದ್ದಾರೆ, ಸುಬ್ರಾವ್ಗೆ ಎಸ್ ತೊಗೊಂಡಿದ್ದಾರೆ, ನರಸಿಂಹಸ್ವಾಮಿಗೆ ಏನು ತೊಗೊಂಡಿದ್ದಾರೆ. ಸೊ KSN ಅಂತ ಹೇಳಿದಾಗ ಕಿಕ್ಕೇರಿ ಸುಬ್ಬರಾವ್ ನರಸಿಂಹಸ್ವಾಮಿ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಸೊ ಇಲ್ಲಿ KSNಗೆ ಅವರು ಚೇಂಜ್ ಮಾಡ್ತಾನೆ ಕೊಡ್ಬೋದು, ಕಿಕ್ಕೇರಿ ಬದಲು ಬೇರೆ ಇನ್ಯಾವುದೋ ಒಂದು ಊರಿನ ಹೆಸರಿನಲ್ಲಿ ಕೊಡ್ತಾ ಹೋಗ್ತಾರೆ. ಆ್ಯಂಡ್ ನೆಕ್ಸ್ಟು ಕುಳಕುಂದ ಶಿವರಾಮ ಇವರ ಒಂದು ಕಾವ್ಯನಾಮ ನಿರಂಜನ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು ಕುಪ್ಪಳ್ಳಿ ಪುಟ್ಟಪ್ಪ ಪೂರ್ಣಚಂದ್ರ ತೇಜಸ್ವಿ ಇವರ ಪೂಚಂತೆ. ಇಟ್ ಮೀನ್ಸ್ ಇವರು ಕುವೆಂಪುರವರ ಮಗ ಪೂರ್ಣಚಂದ್ರ ತೇಜಸ್ವಿ ಅವರು. ಇವರ ಒಂದು ಕಾವ್ಯನಾಮ ಪೂಚಂತೆ. ನೋಡಿ ಇಲ್ಲಿ ಪುಟ್ಟಪ್ಪ ಅಥವಾ ಪೂರ್ಣ ದೀರ್ಘಸ್ವರ ಹೋಗಿದೆ. ಸೊ ಪೂರ್ಣಚಂದ್ರ, ಚಮ್ ಅಂದರೆ ಚಂದ್ರ, ತೇ ಅಂದರೆ ತೇಜಸ್ವಿ. ಸೊ ಪೂಚಂತೆ ಅಂತ ಅವರ ಒಂದು ಹೆಸರನ್ನ ಶಾರ್ಟ್ ಫಾರ್ಮಲ್ಲಿ ಪೂಚಂತೆ ಅಂತ ಇಟ್ಕೊಳ್ತಿದ್ದಾರೆ. ಆ್ಯಂಡ್ ನೆಕ್ಸ್ಟು ಗುಗ್ಗೇರಿ ಶಾಂತವೀರಪ್ಪ ಶಿವರುದ್ರಪ್ಪ, GSS ಶಿವರುದ್ರಪ್ಪ, GS ಶಿವರುದ್ರಪ್ಪ ಅಂತ ಹೇಳ್ತೀವಿ. ಇವ್ರಿಗೆ ಇವರು ಸಹ ಆಗ್ತಾ ಹೋಗ್ತಾರೆ ರಾಷ್ಟ್ರಕವಿ. ಸೊ ಇವರು ಒಂದು GSS ಅಂತ ಹೇಳಿದ್ರೆ ಗುಗ್ಗೇರಿ ಶಾಂತವೀರಪ್ಪ ಶಿವರುದ್ರಪ್ಪ. ಸೊ ಇವ್ರನ್ನ ಶಾರ್ಟ್ ಫಾರ್ಮ್ ಆಗಿ GS ಶಿವರುದ್ರಪ್ಪ ಅಂತ ಹೇಳ್ತೀವಿ. ಇವರ ಒಂದು ಕಾವ್ಯನಾಮ GSS ಅಂತಕ್ಕಂಥದ್ದು.
ಅಂಡ್ ನೆಕ್ಸ್ಟು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಇವರ ಒಂದು ಕಾವ್ಯನಾಮ ಸೀತಾತನಯ. ಸೀತಾತನಯ ಅಂತಕ್ಕಂಥದ್ದು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಒಂದು ಕಾವ್ಯನಾಮ ಆಗುತ್ತೆ. ಅಂಡ್ ನೆಕ್ಸ್ಟು ಚೆನ್ನಮಲ್ಲಪ್ಪ ಸಿದ್ಧಲಿಂಗಪ್ಪ ಗಲಗಲಿ ಇವರ ಒಂದು ಕಾವ್ಯನಾಮ ಮಧುರ ಚೆನ್ನ. ವೆರಿ ಇಂಪಾರ್ಟೆಂಟು. ಆ್ಯಂಡ್ ಚಂದ್ರಶೇಖರ್ ಪಾಟೀಲ್ ಏನಿದೆ, ಸೊ ಚಂಪಾ ಚಮ್ ತೊಗೊಂಡಿದ್ರೆ ಆ್ಯಂಡ್ ಪಾ ತೊಗೊಂಡಿದ್ರೆ ಚಂಪಾ. ಇದು ವೆರಿ ಇಂಪಾರ್ಟೆಂಟು, ಇದು ಸಹ ಎಕ್ಸಾಮಲ್ಲಿ ಬರ್ತಾನೆ ಇರುತ್ತೆ. ಅಂಡ್ ನೆಕ್ಸ್ಟ್ ಜಾನಕಿ ಎಸ್ ಮೂರ್ತಿ, ಇದು ವೆರಿ ಇಂಪಾರ್ಟೆಂಟು. ಜಾನಕಿ ಎಸ್ ಮೂರ್ತಿಯವರ ಒಂದು ಕಾವ್ಯನಾಮ ವೈದೇಹಿ ಅಂತಕ್ಕಂಥದ್ದು. ಆ್ಯಂಡ್ ತಾರಾಸು ಇವರ ಫುಲ್ ಫಾರ್ಮ್ ಕೇಳಬಹುದು, ತಳುಕಿನ ರಾಮಸ್ವಾಮಿ ಸುಬ್ಬರಾವ್ ಅಂತಕ್ಕಂಥದ್ದು. ತಳುಕಿನ ರಾಮಸ್ವಾಮಿ ಸುಬ್ಬರಾವ್ ಇವರ ಒಂದು ಕಾವ್ಯನಾಮ ತಾರಾಸು. ಅಂಡು ತಿರುಮಲ ರಾಜಮ್ಮ ಇವರ ಒಂದು ಕಾವ್ಯನಾಮ ಭಾರತಿ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ತೀನಂ ಶ್ರೀ, ಇದು ವೆರಿ ಇಂಪಾರ್ಟೆಂಟ್, ಇದನ್ನು ಸಹ ಕೇಳ್ತಾ ಹೋಗ್ತಾರೆ. ತೀರ್ಥಪುರ್ ನಂಜುಂಡಯ್ಯ ಶ್ರೀಕಂಠಯ್ಯ. ತೀರ್ಥಪುರ್ ನಂಜುಂಡಯ್ಯ ಶ್ರೀಕಂಠಯ್ಯ ತೀನಂ ಶ್ರೀ. ಆ್ಯಂಡ್ ನೆಕ್ಸ್ಟು ದೇವನಹಳ್ಳಿ ವೆಂಕಟರಮಣ ಗುಂಡಪ್ಪ. ಡಿ ವಿ ಜಿ ಅವರ ಫುಲ್ ಫಾರ್ಮು ಅಥವಾ ಕಾವ್ಯನಾಮ ಡಿ ವಿ ಜಿ ಆಗುತ್ತೆ. ಅವರ ಒಂದು ಫುಲ್ ಫಾರ್ಮ್ ನೋಡ್ತಾ ಹೋದಾಗ ದೇವನಹಳ್ಳಿ ವೆಂಕಟರಮಣ ಗುಂಡಪ್ಪ ಅಂತಕ್ಕಂಥದ್ದು. ಸೊ ವೆರಿ 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 ಇಂಪಾರ್ಟೆಂಟು. ಸೊ ಇದೇನು ಕೊಟ್ಟಿದ್ದೇವೆ ನಾವು ಕಾವ್ಯನಾಮಗಳು ಮತ್ತು ಫುಲ್ ನೇಮು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಎಲ್ಲನೂ ಸಹ ನೀವು ನೀಟಾಗಿ ನೋಡಿಕೊಂಡು ಪಾಯಿಂಟ್ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಮಲ್ಲಾಡಹಳ್ಳಿ ರಾಘವೇಂದ್ರ ಸ್ವಾಮಿಗಳು ಅಂತಕ್ಕಂಥದ್ದು ಇವರ ಒಂದು ಕಾವ್ಯನಾಮ ತಿರುಕ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ರಂಗನಾಥ ಶ್ರೀನಿವಾಸ ಮುಗುಳಿ. ರಂಗನಾಥ ಶ್ರೀನಿವಾಸ ಮುಗುಳಿ ಇವರ ಒಂದು ಕಾವ್ಯನಾಮ ರಸಿಕರಂಗ. ಇದು ಸಹ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ನು. ಆ್ಯಂಡ್ ನೆಕ್ಸ್ಟ್ ಬಂದು ವೆಂಕಟೇಶ ತಿರುಕೋ ಕುಲಕರ್ಣಿ. ಗಳಗನಾಥ ನೀವು ಕೇಳಿರ್ತೀರಾ. ಸೊ ಅವರ ಫುಲ್ ನೇಮ್ ಅಂತಂದರೆ ಅಥವಾ ಅವರ ಒಂದು ಹೆಸರೇನಂತ ಹೇಳಿದಾಗ ವೆಂಕಟೇಶ ತಿರುಕೋ ಕುಲಕರ್ಣಿ ಅವರ ಕಾವ್ಯನಾಮ ಗಳಗನಾಥ. ನೆಕ್ಸ್ಟು ಇದು ವೆರಿ ಇಂಪಾರ್ಟೆಂಟು, ಸಿದ್ದಯ್ಯ ಪುರಾಣಿಕರವರ ಒಂದು ಕಾವ್ಯನಾಮ ಕಾವ್ಯಾನಂದ. ಇದು ಸಹ ತುಂಬ ಸರಿ ಕೇಳಿರ್ತಕ್ಕಂಥ ಕ್ವಶನ್ನು. ಅಂಡ್ ಬಿ ಎನ್ ಸುಬ್ಬಮ್ಮ ಇವರ ಒಂದು ಕಾವ್ಯನಾಮ ವಾಣಿ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಸಿದ್ದವನಹಳ್ಳಿ ಕೃಷ್ಣ ಶರ್ಮಾ ಇವರ ಒಂದು ಕಾವ್ಯನಾಮ ಹರಟೆ ಮಲ್ಲ. ಹರಟೆ ಮಲ್ಲ ಅಂತಕ್ಕಂಥದ್ದು. ಆ್ಯಂಡು ಸಿ ಕೃಷ್ಣಕುಮಾರ್ ಇವರ ಒಂದು ವೀಚಿ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಶ್ರೀನಿವಾಸ ಮೂರ್ತಿಯವರು ಬಂದು ಪರಿಮಳ. ಆ್ಯಂಡ್ ಸುಬ್ಬಯ್ಯ ಇವರ ಬಂದು ಕಾಕೆಮನಿ, ಇದು ಆಲ್ ರಿಪೀಟ್ ಆಗಿತ್ತು. ಆ್ಯಂಡ್ ಚೆನ್ನಮಲ್ಲಪ್ಪ ಸಿದ್ಧಲಿಂಗಪ್ಪ ಗಲಗಲಿ ಮಧುರ ಚೆನ್ನಾಗಿ ಸಹ ರಿಪೀಟ್ ಆಗಿದೆ. ಟಿ ಶರ್ಮಾ ಇವರ ಒಂದು ಕಾವ್ಯನಾಮ ಕನ್ನಡ ವರ್ಕಿ ಅಂತಕ್ಕಂಥದ್ದು. ಶಾಂತಾದೇವಿ ಮಳವಾಡ ಇವರ ಒಂದು ಕಾವ್ಯನಾಮ ಶಾಂತಕ್ಕ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಎಲ್ ಭೈರಪ್ಪ, ಇವರ ಫುಲ್ ಫಾರ್ಮ್ ನೋಡಿ, ಎಲ್ ಭೈರಪ್ಪರವ್ರದ್ದು ಸಂತೆ ಶಿವಾರ ಲಿಂಗಪ್ಪಯ್ಯ ಭೈರಪ್ಪ. ಸಂತೆ ಶಿವಾರ ಲಿಂಗಪ್ಪಯ್ಯ ಭೈರಪ್ಪ ಅಂತಕ್ಕಂಥದ್ದು ಇವರ ಒಂದು ಕಾವ್ಯನಾಮ ಎಲ್ ಭೈರಪ್ಪ. ಆ್ಯಂಡ್ ನೆಕ್ಸ್ಟ್ ಜಯಚಾಮರಾಜ ಒಡೆಯರ್, ಇವರ ಒಂದು ಕಾವ್ಯನಾಮ ಶ್ರೀವಿದ್ಯಾ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ತುಳಕ ಗೋವಿಂದ ವೆಂಕಟೇಶ ಇವರ ಒಂದು ಕಾವ್ಯನಾಮ ಚಾಲುಕ್ಯ. ಆ್ಯಂಡ್ ನೆಕ್ಸ್ಟು ದೊಡ್ಡರಂಗೇಗೌಡರು ಕೇಳಿರ್ಬೋದು. ಸೊ ಅವರ ಒಂದು ಕಾವ್ಯನಾಮ ಬಂದು ಮನುಜ ಅಂತಕ್ಕಂಥದ್ದು. ದೇವುಡ ನರಸಿಂಹಶಾಸ್ತ್ರಿಯವರ ಒಂದು ಕಾವ್ಯನಾಮ ದೇವುಡ ಅಂತಕ್ಕಂಥದ್ದು. ಪಾಟೀಲ್ ಪುಟ್ಟಪ್ಪ, ಇದು ವೆರಿ ಇಂಪಾರ್ಟೆಂಟು, ಪಾಪು. ಪಾಟೀಲ್ ಪುಟ್ಟಪ್ಪರ ಒಂದು ಕಾವ್ಯನಾಮ ಪಾಪು. ಆ್ಯಂಡ್ ನೆಕ್ಸ್ಟ್ ನಾರಾಯಣರಾವ್ ಕೃಷ್ಣರಾವ್ ಕುಲಕರ್ಣಿ ಇವರ ಒಂದು ಕಾವ್ಯನಾಮ ಬಂದು ಎನ್ಕೆ ಅಂತಕ್ಕಂಥದ್ದಾಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟು, ಪಂಚಮಂಗೇಶ್ವರ ಒಂದು ಕಾವ್ಯನಾಮ ಕವಿಶಿಷ್ಯ. ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಕವಿಶಿಷ್ಯ ಅಂತಕ್ಕಂಥದ್ದು ಪಂಚಮಂಗೇಶ್ವರರ ಒಂದು ಕಾವ್ಯನಾಮ. ಆ್ಯಂಡ್ ನೆಕ್ಸ್ಟು ನಾಡಗೆರೆ ಕೃಷ್ಣರಾವ್ ಇವರ ಒಂದು ಕಾವ್ಯನಾಮ ಗೇಡಿನಾರ ಅಂತಕ್ಕಂಥದ್ದಾಗಿರುತ್ತೆ. ಇಲ್ಲಿ ಬಂದಿದೆ ನೋಡಿ, ಮುದ್ದಣ್ಣ ನಂದಳಿಕೆ ಲಕ್ಷ್ಮೀನಾರಾಯಣ ಅಂತ ಏನಿದೆ. ಸೊ ನಂದಳಿಕೆ ಲಕ್ಷ್ಮೀನಾರಾಯಣ. ಸೊ ಕೇಳ್ತಾರೆ ಮುದ್ದಣ್ಣನವರ ಹೆಸರು ಯಾವುದು ಅಂತ ಕೇಳ್ತಾರೆ ಇಲ್ಲಿ. ಸೊ ನಂದಳಿಕೆ ಲಕ್ಷ್ಮೀನಾರಾಯಣ ಅಂತಕ್ಕಂಥದ್ದು ಅವರ ಒಂದು ಹೆಸರು. ಆ್ಯಂಡ್ ಅವ್ರನ್ನ ನವೋದಯದ ಮುಂಗೋಳಿ ಅಂತಲೂ ಸಹ ಕರಿತಾ ಹೋಗ್ತಾರೆ ಮುದ್ದಣ್ಣರವ್ರನ್ನ. ಆ್ಯಂಡ್ ನೆಕ್ಸ್ಟು ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ಯ. ಪೂತಿನ ಕೇಳಿರ್ಬೋದು ನೀವು. ಪೂತಿನ ಎಲ್ಲೇ ಓದು ನಿಮಗೆ ಫುಲ್ ಫಾರ್ಮ್ ಕೊಡೋದಿಲ್ಲ. ಪೂತಿನ ತೀನಂ ಶ್ರೀ ಈ ಥರ ಕೊಡ್ತಾ ಹೋಗ್ತಾರೆ. ಬಟ್ ಅವರ ಒಂದು ಫುಲ್ ಫಾರ್ಮ್ ಏನು ಅಂತ ಎಕ್ಸಾಮ್ಸಲ್ಲಿ ಕೇಳ್ತಾ ಹೋಗ್ತಾರೆ. ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ಯ ಅಂತಕ್ಕಂಥದ್ದಾಗ್ತಾ ಹೋಗುತ್ತೆ. ಆ್ಯಂಡ್ ಬಳ್ಳಾರಿ ಭೀಮಸೇನರಾವ್ ಇವರು ಒಂದು ಬೀಚಿ. ವೆರಿ ಇದು ಇಂಪಾರ್ಟೆಂಟು. ಬಳ್ಳಾರಿ ಭೀಮಸೇನರಾವ್ ಬೀಚಿ ಅಂತಕ್ಕಂಥದ್ದು. ಆ್ಯಂಡ್ ಬಾಳಾಚಾರ್ಯ ಸಕ್ಕರಿ. ಶಾಂತಕವಿ, ಇದು ಸಹ ಕೇಳಿದ್ದಾರೆ ಯಾವುದೋ ಒಂದು ಎಕ್ಸಾಮಲ್ಲಿ. ಈಗ ರೀಸೆಂಟಾಗಿ FTST ಯಲ್ಲಿ ಕೇಳ್ತಕ್ಕಂಥ ಪೇಪರಲ್ಲಿ ಬಾಳಾಚಾರ್ಯ ಏನಂತ ಅಂದರೆ ಶಾಂತಕವಿ ಅಂದರೆ ಯಾರು ಅಂತ ಕೇಳಿದರೆ ಬಾಳಾಚಾರ್ಯ ಸಕ್ಕರಿ ಅವರು. ಆ್ಯಂಡ್ ನೆಕ್ಸ್ಟು ಆನಂದಕಂದ. ಇದು ವೆರಿ ಇಂಪಾರ್ಟೆಂಟು. ಆನಂದಕಂದ ಅಂತ ಬೆಟಗೆರೆ ಕೃಷ್ಣ ಶರ್ಮರ ಒಂದು ಕಾವ್ಯನಾಮ ಆನಂದಕಂದ. ಆ್ಯಂಡ್ ನೆಕ್ಸ್ಟು ವಿ ಸೀತಾರಾಮಯ್ಯರ ಒಂದು ಕಾವ್ಯನಾಮ ಅಂತ ಹೇಳಿದಾಗ VC ಅಂತಕ್ಕಂಥದ್ದು. ಅಂಬಾಳೆ ರಾಮಕೃಷ್ಣ ಶಾಸ್ತ್ರಿಯವರ ಒಂದು ಕಾವ್ಯನಾಮ AR ಕೈ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡು ಮಾನಜ್ ಅವರ ಒಂದು ಕಾವ್ಯನಾಮ ಬಂದು ಮನಜ. ಸೊ ಸೇಮ್ ಮನಜ ಅಂತಕ್ಕಂಥದ್ದು.
ಆ್ಯಂಡ್ ರಂ ಶ್ರೀ ಮುಗಳಿ ಅವ್ರದ್ದು ರಸಿಕರಂಗ ಅಂತಕ್ಕಂಥದ್ದಾಗಿರುತ್ತೆ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ವೆರಿ ಇಂಪಾರ್ಟೆಂಟು, ತುಂಬ ಸರಿ ಕೇಳಿದ್ದಾರೆ. ಬಟ್ ಇಲ್ಲಿ ನಾವು ಕನ್ಫ್ಯೂಷನ್ ಏನಂತಂದರೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ದು ಮಾಸ್ತಿ ಅಂತಕ್ಕಂಥ ಕಾವ್ಯನಾಮ ಅಂತ ನಾವು ಅಂದ್ಕೊಳ್ತೀವಿ ಕೆಲವು ಟೈಮು, ಬಟ್ ಅವರ ಒಂದು ಕಾವ್ಯನಾಮ ಶ್ರೀನಿವಾಸ್. ವೆರಿ ಇಂಪಾರ್ಟೆಂಟು, ಎಕ್ಸಾಮ್ಸಲ್ಲಿ ರಿಪೀಟೆಡ್ ಕ್ವಶನ್ ಇವೆಲ್ಲ ತುಂಬ ಸರಿ ಕೇಳಿರೋವು. ಆ್ಯಂಡ್ ವಿನಾಯಕ್ ಕೃಷ್ಣ ಗೋಕಾಕ್ರವರೊಂದು ಕಾವ್ಯನಾಮ ಅಂತ ಹೇಳಿದಾಗ ವಿನಾಯಕ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಹಾರೋಗದ್ದೆ ಮಾರಪ್ಪ ನಾಯಕ ಇವರ ಒಂದು ಕಾವ್ಯನಾಮ ಹಾಮಾನ ಅಂತಕ್ಕಂಥದ್ದು. ಸಿದ್ಧಲಿಂಗಯ್ಯ ಇವರ ಒಂದು ಕಾವ್ಯ ಬಂದು ಶ್ರೀಪಂಚ. ಆ್ಯಂಡ್ ಷಡಕ್ಷರಿ ಅವರ ಒಂದು ಇದು ಬಂದು ಶ್ರೀಪಂಚ, ಇವೆರಡು ಮಿಸ್ ಆಗಿದೆ. ಆ್ಯಂಡ್ ದೊಡ್ಡಬೆಲ್ಲ ಲಕ್ಷ್ಮೀ ನರಸಿಂಹಾಚಾರ್ಯ ಬಂದು DLN ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಸೊ ಆ್ಯಂಡ್ ನೆಕ್ಸ್ಟು HS ಅನುಸೂಯ ಇವರದ್ದು ಬಂದು ತ್ರಿವೇಣಿ ಎಸ್, ಇದು ವೆರಿ ಇಂಪಾರ್ಟೆಂಟು. HS ಅನುಸೂಯರೊಂದು ತ್ರಿವೇಣಿ. ಆ್ಯಂಡ್ MS ಪರಮೇಶ್ವರಯ್ಯ ಬಂದು ಪರಮೇಶ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ HS ಕೃಷ್ಣಸ್ವಾಮಿ ಅಯ್ಯಂಗಾರ್ ಬಂದು HSಗೆ ಮತ್ತು ಸಮದರ್ಶಿ ಅಂತಕ್ಕಂಥದ್ದು. ಆದ್ಯ ರಂಗಾಚಾರ್ಯರು ಬಂದು ಶ್ರೀರಂಗ. ಆ್ಯಂಡ್ ವೆಂಕಟಲಕ್ಷ್ಮಿ ಅವ್ರು ಬಂದು ಡಾಕ್ಟರ್ ಅನುಪಮ ನಿರಂಜನ್ ಅವ್ರದ್ದು ವೆಂಕಟಲಕ್ಷ್ಮಿ. ಆ್ಯಂಡ್ ನೆಕ್ಸ್ಟು MV ಗೋಪಾಲ ಸ್ವಾಮಿ ಬಂದು ಆಕಾಶವಾಣಿ. ವಿಘ್ನೇಶ್ವರ ಶರ್ಮಾ ಬಂದು ಚಿತ್ರಗುಪ್ತ. ಅವನೂರು ಶ್ರೀನಿವಾಸ ಕೃಷ್ಣ ಬಂದು ಹೈಸಿರಿ. ಸಿಂಪಿಲಿಂಗಣ್ಣ ಬಂದು ಭರತ ಅಂತಕ್ಕಂಥದ್ದು. ಆ್ಯಂಡ್ ರಾಮಚಂದ್ರ ಭೀಮರಾವ್ ಕುಲಕರ್ಣಿ ಬಂದು ರಾವ್ ಬಹದ್ದೂರ್. H ಶ್ರೀನಿವಾಸ ಮೂರ್ತಿ ಬಂದು ಪರಿಮಳ. ಸೊ ಇಷ್ಟು ಬಂದು ಇವರ ಒಂದು ಕಾವ್ಯನಾಮಗಳು ತುಂಬಾ ಇಂಪಾರ್ಟೆಂಟು ನಿಮ್ಮಗಳು. ಸೊ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಅಥವಾ PDO ಎಕ್ಸಾಮ್ ಆಗಿರ್ಬೋದು ಅಥವಾ ಈ ಥರ ಯಾವುದೇ ಎಕ್ಸಾಮ್ ಆಗಿರ್ಬೋದು ಜನರಲ್ ಪೇಪರಲ್ಲೂ ಕೇಳ್ತಾರೆ ಆ್ಯಂಡ್ ಕನ್ನಡ ಪೇಪರಲ್ಲೂ ಸಹ ಕೇಳ್ತಾ ಹೋಗ್ತಾರೆ. ಅಂಕಿತ ನಾಮಗಳು ಇಲ್ಲಿ ವಚನಕಾರರು ಮತ್ತು ಕೀರ್ತನಕಾರರು ಇಬ್ಬರ ಒಂದು ಅಂಕಿತ ನಾಮನ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ನೋಡಿ ಬಸವಣ್ಣನವರ ಒಂದು ಅಂಕಿತ ನಾಮ ನಮಗೆಲ್ಲ ಗೊತ್ತಿದೆ, ಕೂಡಲ ಸಂಗಮ ದೇವ ಅಂತಕ್ಕಂಥದ್ದು. ಆ್ಯಂಡ್ ಅಲ್ಲಮ ಪ್ರಭು ಅವರದ್ದು ಬಂದು ಗುಹೇಶ್ವರ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಹಾಯ್ದಕ್ಕಿ ಮಾರಯ್ಯ ಏನಿದ್ದಾರೆ ಇವರ ಒಂದು ಅಂಕಿತ ನಾಮ ಅಮರೇಶ್ವರ ಲಿಂಗ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಮಡಿವಾಳ ಮಾಚಿದೇವ, ಸೊ ಇದು ವೆರಿ ಇಂಪಾರ್ಟೆಂಟು. ಇವರ ಒಂದು ಅಂಕಿತ ನಾಮ ಬಂದು ಕಲಿದೇವರ ದೇವ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಸಿದ್ದರಾಮ ಸೊನ್ನಾಲಿಗೆ ಅಂತಕ್ಕಂಥವ್ರ ಒಂದು ಕಾವ್ಯನ ಅಥವಾ ಅಂಕಿತ ನಾಮ ಅಂತ ಹೇಳಿದಾಗ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಸೊ ನೋಡಿ ಕೆಲವೊಂದು ಅಕ್ಷರಗಳು ರಿಲೇಟೆಡ್ ಇದೆ, ಸ್ವಲ್ಪ ಅಕ್ಷರಗಳು ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ನೋಡಿ ಸಿದ್ದರಾಮ ಸೊನ್ನಾಲಿಗರವ್ರದ್ದು ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಆದರೆ ಅಕ್ಕ ಮಹಾದೇವಿಯವ್ರದ್ದು ಚೆನ್ನ ಮಲ್ಲಿಕಾರ್ಜುನ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಸೊ ಇದು ಸ್ವಲ್ಪ ವೇರಿಯೇಷನ್ ನೋಡ್ತಾ ಹೋಗ್ತೀವಿ. ಆ್ಯಂಡ್ ಜೇಡರ ದಾಸಿಮಯ್ಯನವರು ಬಂದು ರಾಮನ್ ಅಂತ ವೆರಿ ಇಂಪಾರ್ಟೆಂಟು. ಆ್ಯಂಡ್ ನಿಜಗುಣ ಶಿವಯೋಗಿ ಇವರ ಒಂದು ಅಂಕಿತ ನಾಮ ಶಂಭುಲಿಂಗ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಹಾದಯ್ಯ, ಇದು ವೆರಿ ಇಂಪಾರ್ಟೆಂಟು. ಸೌರಾಷ್ಟ್ರದ ಸೋಮನಾಥ ಹೆಳವನಕಟ್ಟೆ ಅಂತಕ್ಕಂಥದ್ದು ಇವರ ಒಂದು ಅಂಕಿತ ನಾಮ. ಆ್ಯಂಡ್ ಗಿರಿಯಮ್ಮ ಏನಿದ್ದಾರೆ ಇವರ ಒಂದು ಅಂಕಿತ ನಾಮ ಹೆಳವನಕಟ್ಟೆ ರಂಗನಾಥ. ರಂಗನಾಥ ಏನಿದೆ ಇದು ಬಂದು ಗಿರಿಯಮ್ಮನವರ ಅಂಕಿತ ನಾಮ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗ ಹಂಬಿಗರ ಚೌಡಯ್ಯ ಇವರ ಒಂದು ಅಂಕಿತ ನಾಮ ಹಂಬಿಗರ ಚೌಡಯ್ಯನೇ ಆಗ್ತಾ ಹೋಗುತ್ತೆ. ಆ್ಯಂಡ್ ಹೆಂಡದ ಮಾರಯ್ಯ ವೆರಿ ಇಂಪಾರ್ಟೆಂಟು. ಧರ್ಮೇಶ್ವರ ಈ ಧರ್ಮೇಶ್ವರ ಏನಿದೆ ಸೊ ಇದು ತುಂಬ ಇಂಪಾರ್ಟೆಂಟು. ಆ್ಯಂಡ್ ಲಕ್ಕಮ್ಮ, ಆಯ್ದಕ್ಕಿ ಲಕ್ಕಮ್ಮ, ಸೊ ಮಾರಯ್ಯ ಪ್ರಿಯ ಅಂತಕ್ಕಂಥದ್ದು ಈ ಲಕ್ಕಮ್ಮನವರ ಒಂದು ಅಂಕಿತ ನಾಮ. ಅಮರೇಶ್ವರಲಿಂಗ ಸಿದ್ದಯ್ಯ ಪುರಾಣಿಕ ಇವರ ಒಂದು ಅಂಕಿತ ನಾಮ ಸ್ವತಂತ್ರ ಸಿದ್ದೇಶ್ವರ. ಆ್ಯಂಡ್ ಮಾದರ ಚೆನ್ನಯ್ಯ ಇವರ ಒಂದು ಅಂಕಿತ ನಾಮ ನಿಜಾತ್ಮ ರಾಮ ಹರಪ್ಪನಹಳ್ಳಿ. ಸೊ ನಿಮ್ಗೆ ಗೊತ್ತಾಗ್ಲಂದ್ರೆ ಪಾಯಿಂಟ್ ಮಾಡ್ಕೊಳ್ತಾ ಹೋಗಿ ನೋಟ್ ಮಾಡ್ಕೊಳ್ಳಿ. ಸೊ ನೀವು ಬೇಕಾದಾಗ ನೀವು ನೋಡ್ಕೊಳ್ತಾ ಹೋಗ್ಬೋದು. ಆ್ಯಂಡ್ ಭೀಮವ್ವ ಇವರ ಒಂದು ಅಂಕಿತ ನಾಮ ಭೀಮೇಶ್ವರ ಕೃಷ್ಣ ಅಂತಕ್ಕಂಥದ್ದು. ಆ್ಯಂಡ್ ಗಜೇಶ ಮಸಣ್ಣಯ್ಯ ಇವರ ಒಂದು ಅಂಕಿತ ನಾಮ ಮಹಾಲಿಂಗ ಗಜೇಶ್ವರ. ಕೆಲವೊಂದು ಹೆಸರುಗಳಲ್ಲೇ ಅವರ ಒಂದು ಅಂಕಿತ ನಾಮನೂ ಸಹ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸ್ವಲ್ಪ ಅರ್ಧಂಬರ್ಧ ಹೆಸರು ಮತ್ತು ಅಂಕಿತ ನಾಮ ಎರಡೂ ಸಹ ಸ್ವಲ್ಪ ಮ್ಯಾಚ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು ಮೊಳಿಗೆ ಮಾರಯ್ಯ ಅಂತಕ್ಕಂಥವ್ರದ್ದು ನೀ ಕಳಂಕ ಮಲ್ಲಿಕಾರ್ಜುನ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ SV ಪರಮೇಶ್ವರ್ ಭಟ್ಟ ಇವರ ಒಂದು ಅಂಕಿತ ನಾಮ ಬಂದು ಸದಾಶಿವ ಗುರು ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ವಾದಿರಾಜ ಇವರ ಒಂದು ಅಂಕಿತ ನಾಮ ಹಜಗಣ್ಣ ತಂದೆ. ಪುಲಿಗೆರೆ ಸೋಮನಾಥ ಹರಹರ ಶ್ರೀ ಚೆನ್ನ ಸೋಮೇಶ್ವರ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಹಕ್ಕ ನಾಗಮ್ಮ ಇವರ ಒಂದು ಅಂಕಿತ ನಾಮ ಬಂದು ಸಂಗನ ಬಸವಣ್ಣ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಹೊಕ್ಕಲಿಗ ಮುದ್ದಣ್ಣ ಇವರ ಒಂದು ಅಂಕಿತ ನಾಮ ಕಾಮ ಭೀಮ ಜೀವನದೊಡೆಯ ಅಂತಕ್ಕಂಥದ್ದಾಗಿರ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು ಸಿದ್ದರಾಮ ನೋಡಿ ಇಲ್ಲಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಚೆನ್ನ ಬಸವಣ್ಣ ನೋಡಿ ಬಸವಣ್ಣನವ್ರದ್ದು ಕೂಡಲ ಸಂಗಮ ದೇವ ಆಗಿತ್ತು, ಬಟ್ ಇಲ್ಲಿ ಚೆನ್ನ ಬಸವಣ್ಣ ಕೊಟ್ಟಿದ್ರೆ ಶ್ರೀ ಚೆನ್ನ ಕೂಡ ಸಂಗಮ ದೇವ ಅಂತಕ್ಕಂಥದ್ದು ಅಷ್ಟೇ ಡಿಫ್ರೆನ್ಸು. ಆ್ಯಂಡ್ ನೆಕ್ಸ್ಟ್ ಹಜಗಣ್ಣ ಇವರ ಒಂದು ಅಂಕಿತ ನಾಮ ಮಹಾಘನ ಸೋಮೇಶ್ವರ ಅಂತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಸಕಲೇಶ್ವರ ಮಾದರಸ ಇವರ ಒಂದು ಅಂಕಿತ ನಾಮವನ್ನು ನೋಡ್ತಾ ಹೋದಾಗ ಸಕಲೇಶ್ವರ ದೇವ. ಸೊ ಅವರ ಹೆಸರಲ್ಲೇ ಹೆಸರಿರುತ್ತೆ, ಅರ್ಧ ಅಂಕಿತ ನಾಮ. ಸೊ ಅಲ್ಲೇ ರಿಲೇಟೆಡ್ ಇರುತ್ತೆ. ಸೊ ಅದನ್ನು ನೋಡಿ ನಾವು ಕೆಲವೊಂದು ಆನ್ಸರ್ಗಳನ್ನ ನಾವು ಮಾಡಬಹುದು. ಆ್ಯಂಡ್ ಏಕಾಂತ ಮಾರಯ್ಯ ಇವರ ಒಂದು ಅಂಕಿತ ನಾಮ ಚೆನ್ನರಾಯ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ನಾವು ವಚನಕಾರರು ನೋಡಿದ್ವಿ, ಈಗ ಕೀರ್ತನಕಾರರು. ಸೊ ಇವರ ಒಂದು ಅಂಕಿತ ನಾಮವನ್ನು ನೋಡ್ತಾ ಹೋದಾಗ ಆಲ್ಮೋಸ್ಟ್ ಕೆಲವೊಂದು ನಮ್ಗೆ ಗೊತ್ತಿರುತ್ತೆ, ಬಟ್ ಇನ್ನು ಕೆಲವೊಂದು ನಾವು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ.
ಫಸ್ಟು ಪುರಂದರದಾಸರು. ಸೊ ನಮ್ಮ ಗೊತ್ತಿರಬಹುದು ಪುರಂದರದಾಸರ ಒಂದು ಅಂಕಿತನಾಮ ಪುರಂದರ ವಿಠಲ ಅಲ್ವಾ. ಸೊ ಆ್ಯಂಡ್ ನೆಕ್ಸ್ಟ್ ಗೋಪಾಲದಾಸ ಅವರ ಒಂದು ಅಂಕಿತನಾಮ ಅಂತ ಹೇಳಿದಾಗ ಗೋಪಾಲ ವಿಠಲ ಅಂತಕ್ಕಂಥದ್ದು. ವ್ಯಾಸರಾಯರ ಒಂದು ಅಂಕಿತನಾಮ ಬಂದು ಶ್ರೀಕೃಷ್ಣ. ಆ್ಯಂಡ್ ವಾದಿರಾಜ ವೆರಿ ಇಂಪಾರ್ಟೆಂಟು. ವಾದಿರಾಜರವರ ಒಂದು ಅಂಕಿತನಾಮ ಹಯವದನ, ವೆರಿ ವೆರಿ ಇಂಪಾರ್ಟೆಂಟ್, ತುಂಬ ಸರಿ ಬಂದಿದೆ ಎಕ್ಸಾಮಲ್ಲಿ. ವೈಕುಂಠದಾಸ ಇವರ ಒಂದು ಅಂಕಿತನಾಮ ಗೋಪಾಲ ವಿಠಲ. ಸೊ ನೋಡಿ ಇಲ್ಲಿ ಗೋಪಾಲದಾಸರ ಒಂದು ಗೋಪಾಲ ವಿಠಲನೇ ಇತ್ತು. ಆ್ಯಂಡ್ ಶ್ರೀಪಾದರಾಯ ಬಂದು ರಂಗವಿಠಲ. ನರಹರಿ ತೀರ್ಥ ಇವರ ಒಂದು ಅಂಕಿತನಾಮ ಬಂದು ರಘುಕುಲ ತಿಲಕ. ಸೊ ಶ್ರೀಪಾದರಾಯ ಮತ್ತು ಆಲ್ಮೋಸ್ಟ್ ವಾದಿರಾಜ ಇವೆರಡು ತುಂಬಾ ಇಂಪಾರ್ಟೆಂಟು. ಆ್ಯಂಡ್ ನೆಕ್ಸ್ಟು ಮಹಿಪತಿ ದಾಸರು ಇವರ ಒಂದು ಅಂಕಿತನಾಮ ಗುರು ಮಹಿಪತಿ ಅಂತಕ್ಕಂಥದ್ದಾಗುತ್ತೆ. ಆ್ಯಂಡ್ ರಾಘವೇಂದ್ರ ತೀರ್ಥ ಬಂದು ವೇಣುಗೋಪಾಲ್ ಅಂತಕ್ಕಂಥದ್ದು. ಆ್ಯಂಡ್ ಲಾಸ್ಟ್ ಫೈನಲ್ಲು ಪ್ರಸನ್ನ ವೆಂಕಟದಾಸ ಇವರ ಒಂದು ಅಂಕಿತನಾಮ ಬಂದು ಪ್ರಸನ್ನ ವೆಂಕಟಕೃಷ್ಣ. ಸೊ ನಾನು ಹೇಳಿದಾಗೆ ಹೆಸರುಗಳಲ್ಲೇ ಅರ್ಧ ಕೊಡ್ತಾ ಹೋಗ್ತೀವಿ. ನುಡಿಗಳು ಕವಿಗಳು ಇರ್ತಕ್ಕಂಥ ಕೆಲವೊಂದು ನುಡಿಗಳು ಇಲ್ಲಿ ಫೇಮಸ್ ಆಗಿರ್ತವೆ. ಆ ಒಂದು ಲೈನ್ಗಳನ್ನು ಎಕ್ಸಾಮ್ಸಲ್ಲಿ ಕೊಟ್ಬಿಟ್ಟು ಇದು ಯಾರ ಲೈನ್, ಯಾರು ಹೇಳಿರ್ತಕ್ಕಂಥ ಮಾತು ಅಥವಾ ಇದು ಇವರು ಹೇಳಿರ್ತಕ್ಕಂಥ ವಾಕ್ಯ ಅಥವಾ ಇದು ಈ ಲೇಖಕರಿಂದ ಬಂದಿರತಕ್ಕಂಥ ವಾಕ್ಯ ಅಂತ ಎಕ್ಸಾಮ್ಸಲ್ಲಿ ಕೇಳ್ತಾನೆ ಇದ್ದಾರೆ. ಸೊ ಹಾಗಾದರೆ ಕೆಲವೊಂದು ಕವಿಗಳು ಮತ್ತು ಅದರ ಒಂದು ಸಾಲುಗಳನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ಗೆ ಹೀಗಿದೆ ನೋಡಿ, ಕುವೆಂಪುರವರು ಹೇಳಿರ್ತಕ್ಕಂಥ ನುಡಿಗಳು ಅಥವಾ ಮಾತುಗಳು ಯಾವುದ್ಯಾವುದು ಅಂತ ಹೇಳಿದಾಗ ಬಾರಿಸು ಕನ್ನಡ ಡಿಂಡಿಮವ ಹೋ ಕರ್ನಾಟಕ ಹೃದಯ ಶಿವ ಅಂತಕ್ಕಂಥದ್ದು. ಆ್ಯಂಡ್ ಕುಮಾರವ್ಯಾಸ ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಇದು ಕುವೆಂಪುರವರು ಹೇಳಿರ್ತಕ್ಕಂಥದ್ದು. ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಅಂತಕ್ಕಂಥದ್ದು. ಆ್ಯಂಡ್ ತೆರೆದಿದೆ ಮನೆ ಓಬಾಹತಿಥಿ. ಆ್ಯಂಡ್ ಏನಾದರೂ ಹಾಗೂ ಮೊದಲು ಮಾನವನಾಗು ಅಂತಕ್ಕಂಥದ್ದು ಕುವೆಂಪುರವರು ಹೇಳಿರ್ತಕ್ಕಂಥ ಮಾತುಗಳು ಮತ್ತು ಅಥವಾ ಕವಿ ನುಡಿಗಳು ಅಂತ ಹೇಳ್ಬೋದು. ನುಡಿ ಅಂತ ಹೇಳಿದ್ರೆ ಮಾತು ಅಂತ ಬರುತ್ತೆ. ಸೊ ನಾವು ಇಲ್ಲಿ ಕವಿಗಳು ಹೇಳಿರ್ತಕ್ಕಂಥ ಮಾತುಗಳನ್ನ ನಾವು ಕವಿ ನುಡಿ ಅಂತ ಹೇಳ್ತೀವಿ. ಸೊ ಇಷ್ಟು ಬಂದು 5 ಬಂದು ಕುವೆಂಪುರವರು ಹೇಳಿರ್ತಕ್ಕಂಥದ್ದು. ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ, ಕುಮಾರವ್ಯಾಸ ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ, ತೆರೆದಿದೆ ಮನೆ ಓಬಾಹತಿಥಿ, ಏನಾದರೂ ಆಗು ಮೊದಲು ಮಾನವನಾಗು. ಇಷ್ಟು 5 ಬಂದು ಕುವೆಂಪುರವರ ಸಾಲುಗಳಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ದಾರಾ ಬೇಂದ್ರೆಯವರ ಒಂದು ಲೈನುಗಳು ಅಂತ ಹೇಳಿದಾಗ ಸಾಲುಗಳು ಅಂತ ಹೇಳಿದಾಗ ಸರಸವೇ ಜನನ ವಿರಸವೇ ಮರಣ ಸಮರಸವೇ ಜೀವನ. ಈ ಮಾತನ್ನು ಹೇಳಿದವರು ಯಾರು ಅಂತ ಕೇಳ್ತಾರೆ. ಆ್ಯಂಡ್ ಹಕ್ಕಿ ಹಾರುತ್ತದೆ ನೋಡಿದ್ದೀರಾ ಅಂತಕ್ಕಂಥದ್ದು ಅವರ ಒಂದು ವಾಕ್ಯ ಆಗುತ್ತೆ ಅಥವಾ ನುಡಿಯಾಗುತ್ತೆ. ನನ್ನ ಕೈಯ ಹಿಡಿದಾಕೆ ಅಳುನುಂಗಿ ನಗು ಒಮ್ಮೆ ಅಂತಕ್ಕಂಥದ್ದು. ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು ಅಂತ ಇದೊಂದು ಸಾಂಗು ಸಹ ಹಾಡು ಸಹ ಆಗಿದೆ. ಆ್ಯಂಡ್ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ ಅಂತಕ್ಕಂಥದ್ದು. ಸೊ ಇವೆಲ್ಲ ಬಂದು ದ ರಾ ಬೇಂದ್ರೆ ಅವರು ಹೇಳಿರ್ತಕ್ಕಂಥ ನುಡಿಗಳಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಹೂ ನಾರಾಯಣ ರಾವ್, ನಾರಾಯಣ ಅಲ್ಲ ಇದು ನಾರಾಯಣ ರಾವ್ ಅವರು ಹೇಳಿರ್ತಕ್ಕಂಥದ್ದು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಸೊ ಇದು ಕೊಡ್ತಾರೆ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಯಾರು ಹೇಳಿರುವಂಥ ವಾಕ್ಯ ಅಂತ ಹೂ ನಾರಾಯಣ ರಾವ್ರವ್ರದ್ದು. ಆ್ಯಂಡ್ ನೆಕ್ಸ್ಟು BM ಶ್ರೀ ಅವರು ಏನು ಹೇಳಿದ್ದಾರೆ ಅಂತ ಹೇಳಿದರೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತಕ್ಕಂಥದ್ದು. ಆ್ಯಂಡ್ ಕನ್ನಡ ತಾಯಿ ಭಾರತಾಂಬಿಯ ಹಿರಿಯ ಹೆಣ್ಮಗಳು ಅಂತಕ್ಕಂಥದ್ದು 2 ಸಾಲುಗಳನ್ನು BM ಶ್ರೀ ಅವರಿಂದ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು DVG ಗುಂಡಪ್ಪರವರು ಹೇಳ್ತಕ್ಕಂಥದ್ದೇನು ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ, ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ ಅಂತಕ್ಕಂಥ ಹೇಳಿರೋರು DVG ಅವರು. ಇನ್ನು ನೆಕ್ಸ್ಟ್ ಬಂದು ಪ್ರೀತಿ ಇಲ್ಲದ ಮೇಲೆ ಏನನ್ನೂ ಮಾಡಲಾರೆ ದ್ವೇಷವನ್ನು ಕೂಡ, ಪ್ರೀತಿ ಇಲ್ಲದ ಮೇಲೆ ಏನನ್ನೂ ಮಾಡಲಾರೆ ದ್ವೇಷವನ್ನು ಕೂಡ ಅಂದರೆ ದ್ವೇಷವನ್ನು ಕೂಡ ಮಾಡಲಾರೆ ಅಂತಕ್ಕಂಥದ್ದು. ಆ್ಯಂಡ್ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇವೆರಡು ಮಾತನ್ನು ಇವೆರಡು ಸಾಲುಗಳನ್ನು ಇವೆರಡು ವಾಕ್ಯಗಳನ್ನು ಕೊಟ್ಟಂತಕ್ಕಂಥದ್ದು GS ಶಿವರುದ್ರಪ್ಪನವರದು. ಆ್ಯಂಡ್ ನೆಕ್ಸ್ಟ್ ಬಂದು ಗೋವಿಂದ ಪೈ ಬಂದು ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡ ಅಂತಕ್ಕಂಥ ವಾಕ್ಯವನ್ನು ಹೇಳ್ತಾರೆ. ಗೋಪಾಲಕೃಷ್ಣ ಅಡಿಗರ್ ಅವರು ಬಂದು ಯಾವ ಮೋಹನ ಮುರುಳಿ ಕರೆಯಿತೋ ದೂರ ತೀರಕ್ಕೆ ನಿನ್ನದು. ಸೊ ಇದನ್ನು ತುಂಬ ಸರಿ ಕೇಳಿದರೆ ಯಾವ ಮೋಹನ ಮುರಳಿ ಕರೆಯಿತೋ. ಸೊ ಇದು ಯಾರ ಒಂದು ಹಾಡು ಅಂತ ಕೇಳ್ಬೋದು ಅಥವಾ ಯಾರೋ ಬರೆದಿರ್ತಕ್ಕಂಥ ರಚನೆ ಮಾಡಿರ್ತಕ್ಕಂಥದ್ದು ಅಂತ ಕೇಳ್ಬೋದು ಅಥವಾ ಇದು ಯಾರ ಒಂದು ಸಾಲು ಅಂತಲೂ ಸಹ ಕೇಳ್ಬೋದು ಗೋಪಾಲಕೃಷ್ಣ ಅಡಿಗರ್ ಅವ್ರದ್ದು. ಆ್ಯಂಡ್ ನೆಕ್ಸ್ಟು ತಾಯಿ ನಿನಗೆ ನಿತ್ಯೋತ್ಸವ. ಸೊ ಆಯ್ತಲ್ವ, ಸೊ ಹಾಡು ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ. ಸೊ ಅದು ಆ ಹಾಡು ನಿಸಾರ್ ಅಹಮದ್ ಅವ್ರು ಬರೆದಿರ್ತಕ್ಕಂಥದ್ದು. ಆ್ಯಂಡ್ ಕುರಿಗಳು ಸರ್ ನಾವು ಕುರಿಗಳು. ಸೊ ಇದು ಸಹ ನಿಸಾರ್ ಅಹಮದ್ ಅವ್ರದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಹಿಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ನೀನಾರಿಗಾದ ಎಲೆಮಾನವ ಅಂತ ಒಂದು ಇದು ಬರುತ್ತೆ ಸಗಣಿ ಬಗ್ಗೆ. ಸೊ ಅದು ಬಂದು ನರಸಿಂಹಾಚಾರ್ಯ ಅವರ ಒಂದು ಕವನ ಆಗಿರುತ್ತೆ. ಸೊ ಅದು ಹಾಗಾಗಿ ಹಿಟ್ಟರೆ ಸಗಣಿಯಾದೆ ತಟ್ಟರೆ ಕುರುಳಾದೆ ಇದು ಬಂದು ನರಸಿಂಹಾಚಾರ್ಯ ಬರ್ತಿರ್ತಕ್ಕಂಥ ಒಂದು ಸಾಲು ಅಥವಾ ಕವನದಿಂದ ಕಂಟಿನ್ಯೂ ಆಗುತ್ತೆ ಕವನ ಬಂದು. ಆ್ಯಂಡ್ ನೆಕ್ಸ್ಟು ಚೆನ್ನವೀರ ಕಣವಿ ಇವರು ಹೇಳಿರ್ತಾರೆ ವಿದ್ಯಾ ವಿನೂತನ ವಿದ್ಯಾ ಕೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ ಅಂತ ಹೇಳ್ತೀವಿ.
ಸೊ ಅದನ್ನು ಅವರೇ ಬರ್ತಿರ್ತಕ್ಕಂಥದ್ದು. 3 ದಿನದ ಬಾಳು ಮಗ ಮುಗಿಸುತ್ತಿರಲಿ. ಸೊ ಇದು ಚಿನ್ನವೀರ ಕಣವಿಯರ ಸಾಲು, ಮತ್ತು ಇದು ಹೀಗೆ ಕಂಟಿನ್ಯೂಟಿಯಾಗಿ ಹೋಗ್ತಾ ಇರುತ್ತೆ ಕವನಗಳು. ಆ್ಯಂಡ್ ನೆಕ್ಸ್ಟ್ KS ನರಸಿಂಹಸ್ವಾಮಿ ದುಂಡು ಮಲ್ಲಿಗೆ ಬರೆದಿರ್ತಕ್ಕಂಥವ್ರು. ಸೊ ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು. ಸೊ ಇದು ಇವರ ಒಂದು ಕವನ ಅಥವಾ ಕವಿ ನುಡಿ ಅಂತ ಹೇಳ್ಬೋದು, ಅಥವಾ ಇವರ ಒಂದು ಸಾಲುಗಳು ಅಂತ ಇವರು ಬರೆದಿರ್ತಕ್ಕಂಥ ರಚನೆ ಮಾಡಿರ್ತಕ್ಕಂಥ ಸಾಲುಗಳಾಗಿರುತ್ತೆ. ನೆಕ್ಸ್ಟ್ ಮುದ್ದಣ್ಣ. ಸೊ ಇದಂತೂ ವೆರಿ ಇಂಪಾರ್ಟೆಂಟು. ಪದ್ಯಂ ಹೊದ್ಯಂ ಗದ್ಯಂ ಹೃದ್ಯಂ, ಇದಂತೂ ತುಂಬ ಸರಿ ಕೇಳಿದರೆ. ಪದ್ಯಂ ಹೊದ್ಯಂ ಗದ್ಯಂ ಹೃದ್ಯಂ ಅಂತಕ್ಕಂಥದ್ದು ಮುದ್ದಣ್ಣರವರ ಸಾಲು. ಕನ್ನಡಂ ಕುತ್ತುರಿಯಂತೆ ಅಂತಕ್ಕಂಥದ್ದು. ಆ್ಯಂಡ್ ನೀರಿಳಿಯದ ಗಂಟಲುಗಳು ಕಡುಬು ತುರುಕಿದಂತಾಯಿತು, ವೆರಿ ಇಂಪಾರ್ಟೆಂಟು. ನೀರಿಳಿಯದ ಗಂಟಲುಗಳು ಕಡುಬು ತುರುಕಿದಂತಾಯಿತು. ಮತ್ತು ಪದ್ಯಂ ಹೊದ್ಯಂ ಗದ್ಯಂ ಹೃದ್ಯಂ, ಇದು ಸಹ ಎಷ್ಟೊಂದು ಸರಿ ಕೇಳಿದರೆ ಮುದ್ದಣ್ಣರವರು ರಚನೆ ಮಾಡಿರ್ತಕ್ಕಂಥ ಸಾಲುಗಳು. ಆ್ಯಂಡ್ ನೆಕ್ಸ್ಟ್ ಪಂಪರವರು ಬಂದು ಮಾನವ ಜಾತಿ ತಾನೊಂದೇ ಒಲಂ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಸವಣ್ಣವರವರು ಉಳ್ಳವರು ಶಿವಾಲಯ ಮಾಡುವವರು ನಾನೇನು ಮಾಡಲಯ್ಯ, ಈ ಥರ ಒಂದು ಬರುತ್ತೆ. ಕಳಬೇಡ ಕೊಲ್ಲಬೇಡ ಉಸಿಯ ನುಡಿಯಲು ಬೇಡ ವಚನಗಳಲ್ಲಿ ಬರುತ್ತೆ. ಆ್ಯಂಡ್ ದಯವೇ ಧರ್ಮದ ಮೂಲವಯ್ಯ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತಕ್ಕಂಥದ್ದು. ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ ಅಂತಕ್ಕಂಥ ವಚನವನ್ನು ಬಸವಣ್ಣನವರು ಕೊಡ್ತಕ್ಕಂಥದ್ದು. ನೆಕ್ಸ್ಟ್ GP ರಾಜರತ್ನಂ ಕೇಳಿರ್ಬೋದು. ಪರಪಂಚ ಇರೋ ತನಕ ಕನ್ನಡದ ಪದಗಳನ್ನುಗ್ಲಿ ಅಂತಕ್ಕಂಥದ್ದು. ಆ್ಯಂಡ್ ನರಕ ಕಿಳಿಸ್ಲಿ ನಾಲಿಗೆ ಸಿಡಿಸ್ಲಿ ಬಾಯಿ ಹೊಲ್ಸಾಕಿ ಅಂದರೆ ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ ಅಂತಕ್ಕಂಥದ್ದು GP ರಾಜರತ್ನಂವರ ಸಾಲುಗಳನ್ನು ಬರೀತಾರೆ. ಆ್ಯಂಡ್ ನೆಕ್ಸ್ಟ್ ಹಾಮ ನಾಯಕರು ಬಂದು ಕನ್ನಡ ನನ್ನ ಮೊದಲ ಪ್ರೀತಿ ಎರಡನೇ ಪ್ರೀತಿಯು ಆದೆ ಅಂತಕ್ಕಂಥದ್ದು ಇವರ ಒಂದು ಸಾಲಾಗಿರುತ್ತೆ. ನೆಕ್ಸ್ಟ್ ಜೇಡರ ದಾಸಿಮಯ್ಯ ಅಥವಾ ದೇವರ ದಾಸಿಮಯ್ಯ ಅಂತ ಹೇಳ್ತೀವಿ, ಇವರ ಒಂದು ಸಾಲುಗಳು ಅಂತ ಹೇಳಿದಾಗ ಮಠದೊಳಗಣ ಬೆಕ್ಕು ಹಿಲಿಯ ಕಂಡು ಪುಟನಗೆದಂತಾಯಿತು, ಇದು ವೆರಿ ಇಂಪಾರ್ಟೆಂಟು. ಮಠದೊಳಗಣ ಬೆಕ್ಕು ಹಿಲಿಯ ಕಂಡು ಪುಟನಗೆದಂತಾಯಿತು ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಬುರುಸಾಟಗನ ಭಕ್ತಿ ದಿಟವೆಂದು ನಂಬಲು ಬೇಡ ಅಂತಕ್ಕಂಥದ್ದು. ಹರಿದ ಗೋಣಿಯಲ್ಲೊಬ್ಬ ಕಳವಯ್ಯ ತುಂಬಿ ಇರಳೆಲ್ಲ ನಡೆದನು ಸುಂಕ ಕಂಜಿ ಅಂತಕ್ಕಂಥದ್ದು ಜೇಡರ ದಾಸಿಮಯ್ಯನವರ ಒಂದು ಸಾಲುಗಳು ಅಥವಾ ವಚನಗಳು ಅಂತ ನಾವು ಹೇಳ್ಬಹುದು. ಆ್ಯಂಡ್ ನೆಕ್ಸ್ಟು ಹಲ್ಲಮ್ಮ ಪ್ರಭು ಅವರು ಬಂದು ಬೆಟ್ಟದ ನೆಲ್ಲಿಕಾಯಿ ಸಮುದ್ರದೊಳಗಣ ಉಪ್ಪು ಎತ್ತಣಿಂದೆತ್ತ ಸಂಬಂಧವಯ್ಯ, ತನ್ನ ತಾನರಿದರೆ ನುಡಿಯೆಲ್ಲ ಪರತತ್ವ ನೋಡ, ಮಾತೆಂಬುದು ಜ್ಯೋತಿರ್ಲಿಂಗ. ಸೊ ಇದೆಲ್ಲ ಬಂದು ಹಲ್ಲಮ್ಮ ಪ್ರಭುಗಳ ವಚನಗಳಲ್ಲಿ ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ರನ್ನ. ಸೊ ಇದಂತೂ ತುಂಬ ಸರಿ ಕೇಳಿದರೆ. ನೀರೊಳಗಿರ್ದು ಬೇಮರ್ತನೂರ ಕಪಾತಕಂ ದುರ್ಯೋಧನನಿಗೆ ಮತ್ತು ಭೀಮನಿಗೆ ನಡೀತಕ್ಕಂಥ ಒಂದು ಯುದ್ಧದಲ್ಲಿ ಇದು ಬರೋದು. ರನ್ನ ತನ್ನ ಕೃತಿಯಲ್ಲಿ ಹೇಳ್ತಾನೆ ನೀರೊಳಗಿರ್ದು ಬೇಮರ್ತನೂರ ಕಪಾತಕಂ ಅಂತಕ್ಕಂಥದ್ದು. ಸೊ ಇದು ವೆರಿ ಇಂಪಾರ್ಟೆಂಟು. ಆ್ಯಂಡ್ ನೆಕ್ಸ್ಟು ಪುರಂದರದಾಸರು ಹೇಳ್ತಾರೆ ಈಸಬೇಕು ಇದ್ದು ಜಯಿಸಬೇಕು ಅಂತಕ್ಕಂಥದ್ದು. ಆ್ಯಂಡ್ ಮಾನವ ಜನ್ಮ ದೊಡ್ಡದು ಹಾನಿ ಮಾಡಿಸಿಕೊಳ್ಳಬೇಡಿ ಉಚ್ಚಪ್ಪದಗಳಿರ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ದುಗ್ಗಾಣಿ ಎಂಬುದು ದುರ್ಜನ ಸಂಘ, ಇದು ಪುರಂದರದಾಸರ ಒಂದು ವಾಕ್ಯಗಳು. ನೆಕ್ಸ್ಟು ಸರ್ವಜ್ಞ ಬಂದು ಹೇಳುತ್ತೋ ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು, ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ ಅಂತಕ್ಕಂಥ ಸಾಲುಗಳನ್ನು ಸರ್ವಜ್ಞ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಸಂಚಿ ಹೊನ್ನಮ್ಮ, ಪೆಣ್ಣಲ್ಲವೇ ತಮ್ಮನ್ನೆಲ್ಲ ಹಡೆದ ತಾಯಿ, ಪೆಣ್ಣಲ್ಲವೇ ತಮ್ಮನ್ನೆಲ್ಲ ಹಡೆದ ತಾಯಿ ಅಂತಕ್ಕಂಥ ಒಂದು ಪದ್ಯವನ್ನು ಬರೀತಾರೆ ಅವರು. ನೆಕ್ಸ್ಟ್ ಕನಕದಾಸ ಕುಲ ಕುಲ ಕುಲವೆಂದು ಹೊಡೆದಾಡಿದ್ರಿ. ಸೊ ಕುಲದ ಬಗ್ಗೆ ಹೇಳ್ತಕ್ಕಂಥದ್ದು ಕನಕದಾಸರು. ಆ್ಯಂಡ್ ನೆಕ್ಸ್ಟ್ ನೇಮಿಚಂದ್ರ ಬಂದು ಸ್ತ್ರೀ ರೂಪಂ ಶೃಂಗಾರಮಿಂ ರಸಂ ಅಂತಕ್ಕಂಥ ಒಂದು ಸಾಲುಗಳನ್ನು ಹೇಳ್ತಾರೆ. ನೆಕ್ಸ್ಟ್ ಶ್ರೀ ವಿಜಯ, ಇವ್ರು ಬಂದು ಕವಿರಾಜ ಮಾರ್ಗದ ರಚನಾಕಾರರು. ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಅಂತಕ್ಕಂಥ ಒಂದು ಲೈನನ್ನು ಹೇಳ್ತಾರೆ. ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಅಂತಕ್ಕಂಥ ಸಾಲು ಶ್ರೀ ವಿಜಯರವ್ರದ್ದು. ಆ್ಯಂಡ್ ಈಶ್ವರ ಸೆಣಗಲ್ಲು, ಇವರು ಹೇಳ್ತಕ್ಕಂಥದ್ದು ಜಗವೆಲ್ಲ ನಗುತ್ತಿರಲಿ ಜಗದೊಳವು ನನಗಿರಲಿ. ಇಟ್ ಮೀನ್ಸ್ ಜಗವೆಲ್ಲ ನಗುತ್ತಿರಲಿ ಜಗದ ಒಳವು ನನಗಿರಲಿ ಅಂತಕ್ಕಂಥದ್ದು. ಜಗದಳುವು ನನಗಿರಲಿ. ನೆಕ್ಸ್ಟ್ ಅಕ್ಕ ಮಹಾದೇವರ ವಚನಗಳಲ್ಲಿ ಹೇಳ್ತಕ್ಕಂಥದ್ದು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆಯಂತಯ್ಯ ಅಂತಕ್ಕಂಥ ಸಾಲನ್ನು ಹೇಳ್ತಾರೆ. ಆ್ಯಂಡ್ ಇಳೆನಿಂಬೆ ಮಾವು ಮಾದಲಕ್ಕೆ ಉಳಿ ನೀರೆರೆದವರ್ಯಾರು ಅಂತಕ್ಕಂಥದ್ದು ಅಕ್ಕ ಮಹಾದೇವಿಯವರ ಸಾಲುಗಳು. ಆ್ಯಂಡ್ ನೆಕ್ಸ್ಟು ಇಂದುದರ ಹೊನ್ನಾಪುಟ ಅಂತಕ್ಕಂಥವ್ರು ಕಷ್ಟ ಮನುಜರ ನಾವು ಕಪ್ಪು ಮನುಜರು ಅಂತಕ್ಕಂಥದ್ದು ಇನ್ನೊಂದರ ಹೊನ್ನಾಮಠ ಅವ್ರದ್ದು. ಆ್ಯಂಡ್ ಈಶ್ವರ ಸಣಗಲ್ ಆಯ್ತಲ್ವ. ಸೊ ದಬಾ ಕುಲಕರ್ಣಿಯವ್ರು ಹೇಳ್ತಾರೆ ಸೋಮವಾರ ಚಿಂತಿ ಮಂಗಳವಾರ ಸಂಶಿ ಬುಧವಾರ ನಿಶಂತಿ ಅಂತಕ್ಕಂಥ ಸಾಲುಗಳನ್ನು ದಾಬ ಕುಲಕರ್ಣಿಯವರು ಹೇಳ್ತಾರೆ. ಸೊ ಇಷ್ಟು ಒಂದು ಕವಿಗಳ ಒಂದು ಹಿತನುಡಿಗಳು ಅಥವಾ ಅವರ ಒಂದು ವಚನಗಳ ಸಾಲುಗಳು. ಸೊ ಇದನ್ನು ನೋಡ್ಕೊಂಡು ಬನ್ನಿ. ಇದರ ಜೊತೆಗಿನ್ನೂ ತುಂಬ ಇದ್ದಾವೆ. ಸೊ ಅದ್ರ ಬಗ್ಗೆಯೂ ಸಹ ನೀವು ಜಾಸ್ತಿ
ಗಮನವನ್ನು ಹರಿಸಿ. ಸೊ ಯಾಕಂದರೆ ಎಲ್ಲ ಎಕ್ಸಾಮ್ಸಲ್ಲೂ ಒಂದೊಂದು ಕ್ವಶನ್ ಈ ಥರ ಒಂದು ಕ್ವಶನ್ ಸಾಲುಗಳನ್ನು ಕೊಟ್ಟು ಇದು ಯಾರು ಲೇಖಕರು ರಚನೆ ಮಾಡಿರ್ತಕ್ಕಂಥ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ತುಂಬ ವೆರಿ ಇಂಪಾರ್ಟೆಂಟು, ನೋಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದಕ್ಕೆ ಇನ್ನೂ ಬೇಕಾದಷ್ಟು ಕಲೆಕ್ಷನ್ಸ್ಗಳನ್ನು ನೀವು ಮಾಡ್ಕೋಬಹುದಾಗಿರುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.